28ನೇ ತಾರೀಕು ಉತ್ತೂರು ಹೋಬಳಿ ರೇಷ್ಮೆ ಬೆಳೆಗಾರರ ರೈತ ಸೇವಾ ಸಹಕಾರ ಸಂಘದ ಚುನಾವಣೆ ಅಂಗವಾಗಿ ಏನು 28ನೇ ತಾರೀಕು ನಾಮಪತ್ರ ಹಿಂಪಡೆಯೋ ದಿವಸ ಉತ್ತೂರು ಹೋಬಳಿ ಎಲ್ಲ ಪ್ರಮುಖ ಮುಖಂಡರು ನಾಯಕರು ಎಲ್ಲ ಪಕ್ಷದ ಹಿರಿಯರು ಬಂದು 12 ಜನ ಆಯ್ಕೆ ಮಾಡಿದರು. ಆ 12 ದಿನದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ 5 ಜನ, 5 ಜನದಲ್ಲಿ ಇನ್ನು 3 ಜನ ಕಾರಣಾಂತರಗಳಿಂದ ಉಳ್ಕೊಂಡಿದ್ರು. ಈಗ ಬಂದು ನಾವು ಪತ್ರಿಕಾಗೋಷ್ಠಿ ಮಾಡಿದಿರಿ. ಆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ TG ಬೈರೇಗೌಡರದು ಒಂದು ಉಳ್ಕೊಂಡಿತ್ತು, ಮತ್ತು T ನಾರಾಯಣಸ್ವಾಮಿ ಅಬ್ರುನಿ ಅವ್ರದ್ದು ಒಂದು ಉಳ್ಕೊಂಡಿತ್ತು, ಮತ್ತು ಅರ್ಲಕುಂಟೆ ಮಂಜುನಾಥ್ ಅವ್ರದ್ದು ಉಳ್ಕೊಂಡಿತ್ತು. ಅವ್ರು ಬಂದು ಇವಾಗ ನಾವು ಏನು 5 ಜನ ಇನಾಮ್ನೆಸ್ ಆಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀರಿ, ನಾವು ನಿವೃತ್ತಿ ತೊಗೊತಾ ಇದ್ದೀರಿ ಅಂತ ಹೇಳಿದ್ರು. ಅದೇ ರೀತಿ ನಾನ್ಬಾರ್ ಅವರಲ್ಲಿ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿ ಹುಡುಗರು ಪ್ರವೀಣ್ ಅವ್ರನ್ನ ಆಯ್ಕೆ ಮಾಡಿದ್ರು. ಅದ್ರ ಜೊತೆಗೆ ಅಬ್ಣಿ ದೊಡ್ಡನಹಳ್ಳಿ ಸುರೇಶ್ ಅವರು ಕಣದಲ್ಲಿದ್ದರು. ಅವರು ಕೂಡ ಬಂದು ಇವಾಗ ಅವರ ಒಂದು ನಿವೃತ್ತಿಯನ್ನು ಘೋಷಣೆ ಮಾಡಿ ಹೋಗಿದ್ದಾರೆ. ಹಂಗಾಗಿ ಬಂದು ಈ ದಿವಸ ನಾವು ಇಲ್ಲಿ ಪತ್ರಕರ್ತ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲರ ಸಮ್ಮುಖದಲ್ಲಿ ನಾವು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಇಲ್ಲ ಸರ್, ಈ ಚುನಾವಣೆ ಇಲ್ಲ, ಇದೆಲ್ಲರೂ ಕೂಡ ಇನಾಮ್ನೆಸ್ ಆಗಿದೆ. ಕಾರಣಾಂತರಗಳಿಂದ ಒಂದು ಸಾಂಕೇತಿಕವಾಗಿ ಚುನಾವಣೆ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನು 3 ಜನ ಸಾಮಾನ್ಯ ಕ್ಷೇತ್ರದಲ್ಲಿ, ಒಂದು ನಾನ್ಬಾರ್ ಅವರಲ್ಲಿ ಒಬ್ಬರಿತ್ತು. ಅದು ಪತ್ರಿಕೆ ಮಾಧ್ಯಮ ಮುಖಾಂತರ ಎಲ್ರಿಗೂ ತಿಳಿಸೋಣ ಅಂತ ನಾವು ಬಂದಿರೋ ಸರ್. ಉತ್ತೂರು ರೇಷ್ಮೆ ಬೆಳೆಗಾರ ಸಂಘದ ಚುನಾವಣೆಯಲ್ಲಿ ನಿನ್ನೆ ನಾವೆಲ್ಲ ಕೂಡ ಸೇರಿ ನಮ್ಮ ಮಲ್ಲೇಶ್ ಬಾಬು ಸಂಸದರು ಮನೆಯಲ್ಲಿ ಸೇರಿ ಎಲ್ಲ ಕೂಡ ಮಾತಾಡಿ ಈಗ ಏನು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಆ ಗೋಷ್ಠಿ ಪ್ರಕಾರವಾಗಿ ನಾವು ಮಲ್ಲೇಶ್ ಬಾಬಣ್ಣವರು ಹೇಳಿದ ಪ್ರಕಾರ ನಾವೆಲ್ಲ ಕೂಡ 3 ಜನ ವಾಪಸ್ ತೆಗೆಸಿ 4 ಸಾಲಗಾರರ ಕ್ಷೇತ್ರದಲ್ಲಿ ಒಬ್ಬರನ್ನು ವಾಪಸ್ ತೆಗೆಸಬೇಕು ಅಂತ ನಮ್ಮ MP ಸಾಹೇಬರು ಹೇಳಿದ ಮೇಲೆ ಅದನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಂದು ಎಲ್ಲರೂ ಕೂಡ ಸೇರಿ ಅದನ್ನೆಲ್ಲ ವಾಪಸ್ ತೆಗೆಸಿ ಅದರ ಮುಖಾಂತರವಾಗಿ ನಾವೆಲ್ಲ ಕೂಡ ಹಿಂಪಡೆದಿದ್ದೇವೆ ಅಂತ. ಮತ್ತು 2ನೇ ತಾರೀಕು ಉತ್ತೂರು ರೇಷ್ಮೆ ಬೆಳೆಗಾರ ಸಂಘದಲ್ಲಿ ಒಡಗೂರಲ್ಲಿ ಚುನಾವಣೆ ನಡೀತದೆ, ಸಾಂಕೇತಿಕವಾಗಿ ಚುನಾವಣೆ ನಡೀತದೆ.